ಬಿಡಿಎಗೆ ಅಪಾರ್ಟ್ಮೆಂಟ್ ಫ್ಲಾಟ್ ಮಾರಾಟದ ಟೆನ್ಷನ್ ಈಗ ಶುರುವಾಗ್ಬಿಟ್ಟಿದೆ. ಬಿಡಿಎಗೆ ತಲೆನೋವಾಗಿರುವಂತಹ ಕೋಟಿ ಫ್ಲಾಟ್ ಯೋಜನೆ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಫ್ಲಾಟ್ ಕೇಳೋರೇ ಇಲ್ಲದಂತ ಆಗ್ಬಿಟ್ಟಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಫ್ಲಾಟ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದನ್ನ ಕೊಂಡ್ಕೊಳ್ಳೋರೇ ಸದ್ಯಕ್ಕೆ ಸಿಗ್ತಾ ಇಲ್ಲ. ಬಿಡಿಎ ಫ್ಲಾಟ್ಗಳಲ್ಲಿ ಮೂಲ ಸೌಕರ್ಯ ಕೊರತೆ ಕಾಡ್ತಾ ಇದೆ ಅನ್ನುವಂಥ ಕಂಪ್ಲೇಂಟ್ಸ್ ಕೂಡ ಹೆಚ್ಚಾಗ್ತಾ ಇದೆ. ಸೇಲ್ಸ್ ಹೆಚ್ಚಿಸೋದಕ್ಕೆ ಇವತ್ತು ಬಿಡಿಎಸ್ ಸಂಸ್ಥೆಯಿಂದ ಫ್ಲಾಟ್ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಆದರೆ ಅದರಲ್ಲಿ ಎಷ್ಟು ಜನ ಈ ಫ್ಲಾಟ್ಸ್ಗಳನ್ನ ಕೊಂಡ್ಕೊಳ್ತಾರೆ, ಎಷ್ಟು ಜನ ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಟೆನ್ಷನ್ ಕೂಡ ಸದ್ಯಕ್ಕೆ ಬಿಡಿಎಗೆ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಘುಪೌಲ್ ನೀಡ್ತಾ ಹೋಗ್ತಾರೆ. ರಘು, ಯಾವಾಗೆಲ್ಲ ಬಿಡಿಎ ಫ್ಲಾಟ್ಸ್ಗಳನ್ನ ಮಾರೋದಕ್ಕೆ ಪ್ರಯತ್ನ ಪಡುತ್ತೋ ಅವಾಗೆಲ್ಲ ಇಂತಹ ತೊಂದರೆಗಳೇ ಎದುರಾಗುತ್ತೆ. ಈಗ ಮತ್ತೊಂದ್ಸಲ ಇದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ ಎದುರಾಗಿದೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಇದಕ್ಕೆ ಬೇರೆ ಮಾರ್ಗ ಏನು, ಪರಿಹಾರ ಏನು ಇದಕ್ಕೆ? ಹಾಗಾದ್ರೆ ಸಭಾ ಬೆಂಗಳೂರು ವ್ಯಾಪ್ತಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಬಿಡಿಎ ಫ್ಲಾಟ್ಗಳು ಖರೀದಿ ಆಗದೆ ಹಲವು ವರ್ಷಗಳಿಂದ ಹಾಗೆ ಬಾಕಿ ಉಳಿದಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಬಿಡಿಎ ಫ್ಲಾಟ್ಗಳಲ್ಲಿ ಬಿಡಿಎ ಅಪಾರ್ಟ್ಮೆಂಟ್ಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಅನ್ನೋ ಒಂದು ದೂರುಗಳು ಪ್ರತಿ ಸಾರಿ ಅಲ್ಲಿನ ನಿವಾಸಿಗಳಿಂದ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಬಿಡಿಎ ಫ್ಲಾಟ್ಗಳನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರು ಮುಂದೆ ಬರ್ತಾ ಇಲ್ಲ. ಪ್ರಮುಖವಾಗಿ ಯಾವೆಲ್ಲ ಮೂಲ ಸೌಕರ್ಯಗಳಲ್ಲಿ ಕೊರತೆ ಇದೆ ಅನ್ನೋದನ್ನು ನೋಡೋದಾದ್ರೆ ರಸ್ತೆ ಸಂಪರ್ಕ ಇಲ್ಲದೆ ಇರುವಂಥದ್ದು, ಬೀದಿ ದೀಪಗಳ ಕೊರತೆ, ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಿಡಿಎ ಫ್ಲಾಟ್ಗಳಲ್ಲಿ ಬಿಡಿಎ ಅಪಾರ್ಟ್ಮೆಂಟ್ಗಳಲ್ಲಿ ಎದ್ದು ಕಾಣ್ತಿರುವಂತಹ ದೂರುಗಳು ಪದೇ ಕೇಳ್ತಾ ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಬಿಡಿಎ ಸಾವಿರಾರು ಕೋಟಿ ವೆಚ್ಚದಲ್ಲಿ ಬೆಂಗಳೂರು ವ್ಯಾಪ್ತಿಯ ಕೊಮ್ಮಘಟ್ಟ, ಕಣ್ಮಿಣಿಕೆ ಜೊತೆಗೆ ಚಂದ್ರ ಲೇಔಟ್, ಕೋನದಾಸನಪುರ ಈ ಭಾಗಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಇವತ್ತಿಗೂ ಕೂಡ 1349 ಫ್ಲಾಟ್ಗಳು ಮಾರಾಟ ಆಗದೆ ಹಾಗೆ ಉಳಿದೆ. ಈ ಫ್ಲಾಟ್ಗಳನ್ನು ಮಾರಾಟ ಮಾಡುವಂತಹ ಸಲುವಾಗಿ ಈ ಹಿಂದೆ ಕೂಡ ಬಿಡಿಎ ಸಾಕಷ್ಟು ಪ್ಲಾನ್ಗಳನ್ನು ಯೋಜನೆಗಳನ್ನು ರೂಪಿಸಿಕೊಂಡಿತ್ತು. ಆದರೂ ಕೂಡ ಫ್ಲಾಟ್ಗಳು ಮಾರಾಟ ಆಗದೆ ಹಾಗೆ ಉಳಿದಿತ್ತು. ಇವತ್ತು ಸ್ವತಃ ಬಿಡಿಎ ಅಧಿಕಾರಿಗಳು, ಮೇಲಧಿಕಾರಿಗಳು ಕೋನದಾಸಪುರದಲ್ಲಿ ಫ್ಲಾಟ್ ಮೇಳ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂದರೆ ನೇರವಾಗಿ ಈ ಫ್ಲಾಟ್ ಮೇಳಕ್ಕೆ ಗ್ರಾಹಕರು ಬಂದು ತಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿ ಒಂದು ಅಲಾಟ್ಮೆಂಟನ್ನು ಮಾಡಿಕೊಂಡ ತಕ್ಷಣವೇ ನಿಮಗೆ ಹಂಚಿಕೆ ಪತ್ರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಇವತ್ತು ಬಿಡಿಎ ಮಾಡಿರುವಂಥದ್ದು. ಜೊತೆಗೆ 10 ದಿನಗಳಲ್ಲಿ ನಿಮ್ಮ ಹೆಸರಿಗೆ ಫ್ಲಾಟ್ನ ರಿಜಿಸ್ಟ್ರೇಷನ್ ಮಾಡಿಕೊಡುವಂತಹ ಒಂದು ಸುಲಭ ಮಾರ್ಗವನ್ನು ಕೂಡ ಬಿಡಿಎ ಇವತ್ತು ಯೋಜನೆ ಹಾಕೊಂಡಿರುವಂಥದ್ದು. ಅಂದರೆ ಸುಲಭ ಮಾರ್ಗದ ಮುಖಾಂತರವಾಗಿ ಫ್ಲಾಟ್ಗಳನ್ನು ಮಾರಾಟ ಮಾಡುವಂತಹ ಪ್ಲಾನನ್ನು ಇವತ್ತು ಬಿಡಿಎ ಹಾಕ್ಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30ರವರೆಗೆ ಈ ಒಂದು ಫ್ಲಾಟ್ಗಳ ಮಾರಾಟ ಇವತ್ತು ನಡೀತಿರುವಂಥದ್ದು. ಅದರಲ್ಲಿ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಮಂದಿ ಗ್ರಾಹಕರು ಆಸಕ್ತಿಯಿಂದ ಭಾಗವಹಿಸ್ತಿರುವಂತಹ ವಿಷಯ. ಜೊತೆಗೆ ಅಲ್ಲಿ ಸಾಕಷ್ಟು ಜನಸಂದಣಿ ಕೂಡ ಕಂಡು ಬಂದಿರುವಂಥದ್ದು. ಸಭಾ, ಥ್ಯಾಂಕ್ ಯು ರಘು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.